ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು ಇದನ್ನು ಒಪ್ಕೊಳ್ಳಲಾರಿ. ಯಾಕಂತಂದರೆ ಆ ಒಂದು ಟ್ರ್ಯಾಕ್ ಮಾಡ್ತಿರಲ್ಲ, ಆ ಟ್ರ್ಯಾಕು ಎರಡನೇ ಶಬ್ದಕ್ಕೆ ಅವಕಾಶ ಕೊಡಂಗಿಲ್ಲ. ಒಂದು ಏನಾದರೂ ಹಾಡ ಬರಿಬೇಕ ಅಥವಾ ಒಂದು ಏನಾದರೂ ಸಾಹಿತ್ಯ ಬರಿಬೇಕಂತಂದ್ರೆ ಒಂದು 2-3 ಅಕ್ಷರಗಳು ಜಾಸ್ತಿ ಆದರೆ ಲಘು ಗುರು ಅಂತೇಳಿ, ಆ ಲಘು ಗುರುಗಳಲ್ಲಿ ಅದು ಏನಾದರೂ ಲಘು ತಪ್ಪಿ ಗುರು ಆಯ್ತಂತಂದ್ರೆ ಆ ಹಾಡು ಎಡುತ್ತೇನೆ, ತಪ್ತೈತೆ, ಅದು ತಾಳ ತಪ್ತೈತೆ, ಏನೋ ಒಂದು ತಾಲ್ನಾಗ ಹಾಡ ಮಾಡಿರ್ತೀರಿ ತಪ್ಪಿ ಬಿಡ್ತೈತೆ. ಹೀಗಾಗಿ ಆ ದೊಡ್ಡ ದೊಡ್ಡ ಸಾಹಿತಿಗಳು ಈ ಟ್ರ್ಯಾಕನ್ನು ಒಪ್ಕೊಳ್ಳೋದಿಲ್ಲ. ಮೊದಲು ಟ್ಯೂನ್ ಮಾಡಿ ಆನಂತರ ನಾನು ಸಾಹಿತ್ಯ ಬರಿತೀನಿ ಅಂದ್ರೆ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅವರು ಮೊದಲು ಸಾಹಿತ್ಯ ಬರೀತಾರೋ, ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ಇವರು ಟ್ಯೂನ್ ಹಾಕ್ತಾರೆ. ಆನಂತರ ಅದು ಸುಮಾರಾಗಿ ಅದು ಸಿನಿಮಾದಲ್ಲಿ ಅಳವಡಿಸತಿ. ಅಂಥದ್ದು ಭಾಳ ಕಮ್ಮಿ. ಯಾಕಂತಂದ್ರೆ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳ ಸಾಹಿತ್ಯವನ್ನು ಸಿನಿಮಾ ರಂಗದವ್ರು ಉಪಯೋಗ ಮಾಡ್ಕೊಳಂಗಿಲ್ಲ. ಕಾರಣ ಏನಂತಂದ್ರೆ ಆ ದೊಡ್ಡ ದೊಡ್ಡ ಸಾಹಿತಿಗಳ ಒಂದು ಸಾಹಿತ್ಯ ಅವ್ರೇನು ಸಿನಿಮಾ ಮಾಡ್ತಿರ್ತಾರಲ್ಲ, ಆ ಸಿನಿಮಾಕ್ಕೆ ಅದು ಹೊಂದಾಣಿಕೆ ಆಗ್ತಿರೋದಿಲ್ಲ. ಯಾವುದೋ ಒಂದು ದೃಶ್ಯದೊಳಗೆ ಯಾವುದೋ ಒಂದು ಇಬ್ಬರು ಗಂಡ ಹೆಂಡತಿ ಹಾಡೋದು ಅಥವಾ ಇನ್ನೊಂದು ಏನು ಟೋಟಲಿ ಹಾಡ್ತಾ ಇರಬೇಕಾದ್ರೆ ಅದೊಂದು ಕೆಲವು ಸಬ್ಜೆಕ್ಟ್ ಮಾಡಿದ್ದಾರೆ ಆ ಸಿನಿಮಾ ಸಬ್ಜೆಕ್ಟ್ಗೆ ಇದು ಹೊಂದಾಣಿಕೆ ಆದರೆ ಅದನ್ನು ತಗೋತಾರೆ. ಇದನ್ನು ತಗೊಳಂಗಿಲ್ಲ. ಬಹಳ ಕಮ್ಮಿ, ಬಹಳ ರೇರು. ಒಂದಿಷ್ಟು ಕುವೆಂಪು ಅವರು ಹಾಡನ್ನು ತಗೊಂಡಾರು, ಬೆಂಗ್ರೆಯವ್ರ ಹಾಡನ್ನು ತಗೊಂಡಾರು. ಆನಂತರ ಇನ್ನೊಂದು ಯಾರೋ ಸೋಮಶೇಖರ್ ಇಮ್ರಾಪುರ ಕಾಲೇಜ್ ಗೊತ್ತಿಲ್ಲ ನನಗೆ. ಆನಂತರ GS ಶಿವರುದ್ರಪ್ಪನವರು ಹಾಡನ್ನು ತಗೊಂಡಾರು. ಲಂಕೇಶ್ ಅವರು ತಗೊಂಡಿದ್ರು ಕೂಡ ಅವ್ರು ಲಂಕೇಶ್ ಅವರು ತಮ್ಮ ಸಾಹಿತ್ಯವನ್ನು ತಮ್ಮ ಸಿನಿಮಾಕ್ಕೆ ಬಳಸ್ಕೊಂಡಿರೋಕ್ಕಾಗುತ್ತೆ ನನಗನ್ನಿಸಿದ ಮಟ್ಟಿಗೆ. ನನಗೆ ಗೊತ್ತಿಲ್ಲ, ಅದು ಪಕ್ಕ ಗೊತ್ತಿಲ್ಲ, ಬಳಸ್ಕೊಂಡಿದ್ದು ನನಗೆ ಗೊತ್ತು. ಸುಮಾರಾಗಿ ಎಲ್ಲವನ್ನು ನೋಡ್ತಾ ಇರ್ತಕ್ಕಂಥ ನಾವು ಸಿನಿಮಾ ರಂಗಕ್ಕಿಂತ ಹೆಚ್ಚು ಸಾಹಿತ್ಯ ರಂಗವನ್ನು ಇಷ್ಟಪಡ್ತಕ್ಕಂಥವ್ರು ನಾವು. ಇಲ್ಲಿ ಇದೇ ರಾಜು ಅವರು ಹಾಡಿದ್ರು ಮೂಕನಾಗಬೇಕು ಅಂತ. ನನಗೆ ನಾ ಕಣ್ಣು ಮುಚ್ಚಿದ್ದಂದ್ರೆ ಆ ಟ್ಯೂನ್ ಏನಿದೆ, ಆ ರಾಗ ಏನಿದೆ, ಒಂದು ವಿಷಯವನ್ನು ಹೇಳುತ್ತೇನೆ. ಯಾವುದೇ ಒಂದು ರಾಗ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಾಗ ಇರ್ತೈತಿ. ನಾನು ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಹಾಡುಗಳೆಲ್ಲ ಸುಮಾರಾಗಿ ಕೆಲವು ರಾಗಗಳನ್ನು ಅಷ್ಟೇ ನಾನು ಯೂಸ್ ಮಾಡಿದ್ದೇನೆ. ಕಾರಣ ಏನಂತಂದ್ರೆ ಆ ಸಾಹಿತ್ಯಕ್ಕೆ ಆ ರಾಗ ಇಲ್ದಿದ್ರೆ ಏನಾಗ್ತೈತೆ ಅಂದ್ರೆ ನನಗೆ ಕೇಳೋಕೆ ಏನೋ ಒಂಥರ ಮುಜುಗರ ಅನ್ನಿಸ್ತೈತೆ. ಹಾಗೆ ಹೊಸಕೋಟೆಯವರು ಇದೇನು ನೀವು ಹೇಳೋದು ಅಂತ ತಿಳ್ಕೊಬೇಡ್ರಿ. ನಾನು ಬರೆದಿರ್ತಕ್ಕಂಥ 4,500 ಹಾಡುಗಳ್ರಿ, 603 ಕ್ಯಾಸೆಟ್ ಇದೆ ರೀ ನಂದು. ಒಂದು ಹಿಂದಿಯೊಳಗೊಂದು ಪ್ರಾವರ್ಬ್ ಇದೆ, ಏನಂತಂದ್ರೆ ಹೋತು ಹಮಾರ ತಕ್ದೀರ್ ಮೇಲೆ ಲಂಡನ್ ಕಹಾ ಮಿಲೇಗಾ ಶ್ರೀಖಂಡ್ ಅಂತ. ನಮ್ಮ ಜೀವನದೊಳಗೆ ಅದು ಕೆಟ್ಟದ್ದ ಬರ್ದಿತ್ತಂದ್ರೆ ಒಳ್ಳೇದು ಇಲ್ಲಿ ಸಿಗ್ತೈತೆ ರೀ. ಆದ್ರೆ ದೇವರ ನನ್ಗೆ ಉಲ್ಟಾ ಪಲ್ಟಾ ಮಾಡಿದ. ನನಗೆ ಒಳ್ಳೇದನ್ನಿಟ್ಟ, ನನಗೆ ಮಾತ್ರ ಆ ಒಳ್ಳೇದನ್ನೇನು ಕೊಟ್ಟಿದ್ದಾನ ಅದಕ್ಕೆ ತಕ್ಕ ವ್ಯಕ್ತಿತ್ವ ನಂದು ಐತೆ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಬರಿತೇನೆ, ಸಾಹಿತಿ ಅಲ್ಲ. ಹಾಡ್ತೇನೆ, ಸಂಗೀತಗಾರ ಅಲ್ಲ. ನಾನು ಸಂಗೀತ ಕಲ್ತಿಲ್ಲ. ಆದರೂ ಕೂಡ 16,000 ಕಾರ್ಯಕ್ರಮ ಮಾಡಿದ್ದೇನೆ ನಾನು. ದೇಶ ವಿದೇಶಗಳಲ್ಲಿ ನಾನು ಸುತ್ತಾಡಿ ಬಂದಿರತಕ್ಕಂಥ ನನ್ನ ಹಾಡುಗಳು ಸುಮಾರಾಗಿ ಜಾಗತಿಕ ಮಟ್ಟದಲ್ಲಿ ಇದೇ. ಯಾರೋ ನನ್ನ ಆತ್ಮೀಯರು ಮಾತಾಡಿರ್ತಾರ, ಜಾಗತಿಕ ಮಟ್ಟದಲ್ಲಿ ನನ್ನ ಹಾಡುಗಳು ಅದು ಏನೋ ಭಗವಂತ ಒಂದು ವಂಡರ್ಗಳನ್ನು ಬಿಟ್ಟಂದ್ರೆ ಎಲ್ಲವೂ ಒಂದು ಕರಗತ್ತಾಗ್ತತಿ, ಕೈ ಸೇರ್ತತಿ ಅಂತಕ್ಕಂಥ ಮಾತು ನನಗೆ ಅನ್ವಯಿಸ್ತೇನೋ. ಅದಕ್ಕೆ ನಾನು ಬರೆದಿರ್ತಕ್ಕಂಥ ಹಾಡುಗಳು ಹೆಚ್ಚಾಗಿ ಈ ಸಂಗೀತ ಹೆಚ್ಚು ಇಷ್ಟಪಡೋರಿಗೆ, ಅಂದರೆ ಸಂಗೀತದ ಮೇಲೆ ಪ್ರಭುತ್ವ ಇರುವವರಿಗೆ ಅದು ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ. ಸಾಹಿತ್ಯವನ್ನು ಯಾರು ಇಷ್ಟಪಡ್ತಾರೋ ಅವರು ದೇವರಾಣೆ ಮಾಡಿ ಆ ಹಾಡುಗಳು ಇಷ್ಟ ಆಗ್ತಾವೆ. ಇದೇ ರಾಜು ಅವರು ಹೇಳಿದರು ಮೂಕನಾಗಬೇಕು. ನಾನು ಕಣ್ಮುಚ್ಚ ಇದರಾಗೆ ಹೇಳಿದೆ, ನಾನು ಯಾವುದೋ ಒಂದು ರಿಯಾಲಿಟಿ ಶೋದಲ್ಲಿ ಅದು ಯಾವ ಹಾಡಿದ ಅಂತಂದ್ರೆ ನಮ್ಮ ಸೂರ್ಯಕಾಂತ ಈ ಹಾಡನ್ನು ಹಾಡಿದ, ಗುಲ್ಬರ್ಗ ಹುಡುಗ. ಸೂರ್ಯಕಾಂತ್ ಹೆಸರು ಕೇಳಿದ್ರೆ ಗೊತ್ತಿಲ್ಲ ನನಗೆ. ಒಳ್ಳೆಯ ಹಾಡುಗಾರ, ಉಗ್ಗಿಸ್ತಾನೆ, ಹುಡುಗ ತೊದಲಿಸ್ತಾನೆ. ಅವ ಹಾಡುವಾಗ ಅಲ್ಲೇ ಆ ಸ್ಟೇಜ್ ಮೇಲೆ ಹೇಳಿದೆ, ಈ ರಾಗಕ್ಕೆ
ಹಂದಿಗ್ನೂರು ಏನು ಸಂಗೀತ ಮಾಡಿದಾರೋ ಅವರು ಹಂದಿಗ್ನೂರು ಒಂದು ಸುಂದರವಾಗಿರ್ತಕ್ಕಂಥ ಸಂಗೀತ ಮಾಡಿ ಆ ಸಾಹಿತ್ಯ ಕೊಟ್ಟಾರೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಸಂಗೀತ ಅದು ಒಂದು ಹೆಣ್ಮಕ್ಕಳು ಹೇಳ್ತಕ್ಕಂಥ ಒಂದು ಹೆಣ್ಣಿನ ಏನು ವೇದನೆ ಹೇಳ್ತಕ್ಕಂಥ ಸಾಹಿತ್ಯ ಇತ್ತಂದ್ರೆ ಭಾಳ ಚೆನ್ನಾಗಿರ್ತಿದ್ದೇನೋ ಅಂತ ಆ ಹುಡುಗ ಹೇಳಿದೆ. ನಾನು ಹೆಂಗೆ ಹೇಳ್ತೀರಿ ಅಲ್ಲೇ ಡೈರೆಕ್ಟಾಗಿ ಕೇಳಿಬಿಟ್ಟ. ಆವಾಗ ನಾನು ಹೇಳಿದೆ, ಅದು ಮೂಕನಾಗಬೇಕು ಜಗದೊಳು ಜ್ವಾಕಾಗಿರಬೇಕು. ಇದು ಹಾಡು ಟ್ಯೂನ್. ಒಂದು ಮದುವೆ ಆಗಿರ್ತಕ್ಕಂಥ ಒಬ್ಬ ಹುಡುಗಿಯನ್ನ ಮೊದಲನೇ ಸಲ ಗಂಡನ ಮನೆಗೆ ಕಳಿಸಿದ ತಕ್ಷಣ ಗಂಡನ ಮನೆಯ ಹೊಸ್ತಿಲವನ್ನ ದಾಟಿ ಒಳಗೆ ಬಂದಾಗ ಅತಿಯಲ್ಲಿ ನಡೆಯತಕ್ಕಂಥ ತುಮುಲ ಒಂದು ಹಾಡಿನ ಒಂದು ತುಣುಕು ಅವ್ನಿಗೆ ಹೇಳಿದೆ ನಾನು. ಮೂಕನಾಗಬೇಕು ಜಗದೊಳು ಜ್ವಾಕಾಗಿರ. ಇದು ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿಗೆವ್ವ ಅಟ್ಟಾರಣದಾಗ ಗಟ್ಟಂಗ ಕಣ್ಣ ಕಟ್ಟಿ ಬಿಟ್ಟಂಗ ನೀಸಿ ದುಃಖ ಒಟ್ಟರಿಸಿ ಬಂತ್ಯವ್ವ ಅಟ್ಟಿವಾದರೆವ್ವ ಅರಿಯದ ಗಂಡನ ಮನಿ. ಈ ಥರ ಏನು ನಾವು ಟ್ಯೂನನ್ನು ಕೇಳ್ತೀವಲ್ಲ ಅದು ಕೆಲವೊಬ್ಬರಿಗೆ ಹೊಳಿತತೆ ಇಲ್ಲ ಗೊತ್ತಿಲ್ಲ. ನನಗಂತೂ ಟಕ್ಕಂತ ಏನಾದರೂ ಸಾಹಿತ್ಯ ಬಂದ್ಬಿಡ್ತೈತಿ. ಟಕ್ಕಂತ ನಾನು ಸುಮ್ಮನೆ ಇರಲ್ಲ ರೀ. ಏನಾದರೂ ಕೇಳಿದ ನಂತರ ಅದಕ್ಕೆ ಪರ್ಯಾಯವಾಗಿ ಅವರು ಕೊಟ್ಟದನ್ನ ಹಾಡಲ್ಲ ನಾನು. ಯಾಕಂತಂದ್ರೆ ಆ ಹಾಡಿನಕ್ಕಿಂತ ಒಂದಿಷ್ಟು ಚೆನ್ನಾಗಿರ್ತಕ್ಕಂಥದನ್ನ ಹಾಡು ಬರೆಯುವಂಥ ದೇವರು ತಾಕತ್ತು ಕೊಟ್ಟಾಗ ಅದನ್ನ ಈಗ ಫಾರ್ ಎಕ್ಸಾಂಪಲ್ ಯಾವುದದು ನಮ್ಮ ಅಶ್ವಥ್ ಅವರು ಹಾಡ ಹೇಳಿದ್ರು ಕೆಲವೊಂದು. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ಅದನ್ನ ನಾನು ಟಕ್ಕತ್ತ ಸುಮ್ಮಾನ ಕಟ್ಟಿದೆಲ್ಲೋ ಕುಡದಾರ ತಮ್ಮ ಮಾಡಾಕ ಬರಲಿಲ್ಲೋ ಸಂಸಾರ. ಸುಮ್ಮಾನ ಕಟ್ಟಿದೆಲ್ಲೋ ಉಡುದಾರ ತಮ್ಮ ಮಾಡಕ ಬರಲಿಲ್ಲೋ ಸಂಸಾರ. ಗಂಡಸು ಅನಿಸಿಕೊಂಡ ಬಂಡವಾಳ ಮಾಡಿ ಹೆಂಡತಿಗಾದೆಲ್ಲೋ ಮುಡುದಾರ. ಸುಮ್ಮನ ಕಟ್ಟಿದೆಲ್ಲೋ ಮುಡುದ. ಈಗ ಏನಂತಂದ್ರೆ ನಿಮಗೆ ಆ ಸಾಹಿತ್ಯ ಆ ಸಂಗೀತ ಎರಡು ಜೊತೆ ಇದ್ರೆ ಒಂಥರ ಟೇಸ್ಟ್ ಇರ್ತೈತೆ ಅಂತ. ಇಲ್ಲಿ ನಾನು ತಪ್ಪಂತ ಹೇಳಿ ಯಾರಿಗೂ ಹೇಳಂಗಿಲ್ಲ. ಅವ್ರು ಮಾಡಿರ್ತಕ್ಕಂಥ ಅವ್ರ ಭಾವನೆಗಳು ಹೆಂಗೆ ಅವಾಗ ಒಡಮೂಡಿರ್ತಾವೋ ಅವ್ರು ಹಂಗೆ ಮಾಡಿರ್ತಾರೆ. ನಮ್ಮ ದೃಷ್ಟಿಯೊಳಗೆ ನಮ್ಮ ಒಂದು ನೇರ ನುಡಿಯೊಳಗೆ ಹೇಳ್ಬೇಕಂತಂದ್ರೆ ಅದು ಏನು ಅದು ಟ್ಯೂನ್ ಇರ್ತೈತೋ ಅದಕ್ಕೊಂದು ಸಾಹಿತ್ಯ ತಾನೇ ಹುಡ್ತೈತೆ ಅಂತೇಳಿ ನಾನು ನನ್ನ ಅನಿಸಿಕೆ. ಅದ್ರ ಪ್ರಕಾರ ನಾನು ಇನ್ನೊಂದು ಯಾವುದಂದ್ರೆ ಏನು ಇನ್ನೊಂದು ಹಾಡು ಭಾಳ ಸುಂದರವಾಗಿರ್ತಕ್ಕಂಥ ಹಾಡು ಆ ನಂತರ ಹೇಳ್ತೇನೆ ನಾನು. ನಿಮಗೋಸ್ಕರ ನೀವು ಏನು ಇಷ್ಟಪಡ್ತೀರಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ನೀವು ಕೇಳಿರ್ತಕ್ಕಂಥ ಹಾಡು ಕೇಳೋದಕ್ಕಿಂತ ಒಂದು ಹೊಸ ಹಾಡನ್ನು ಕೇಳಬೇಕು. ಹೊಸ ಹಾಡನ್ನು ತಂಗಿ ತಪ್ಪಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾಳು. ಅದು ತಪ್ಪಿರ್ತಾಳೆ, ಹೆಜ್ಜೆನೇ ತಪ್ಪಿರ್ತಾಳೆ. ಯಾಕಂದ್ರೆ ಆ ಹುಡುಗ ಸರಿ ಅದಾನೋ ಇಲ್ಲೋ ಈ ಲವ್ ವಿಚಾರ ಮಾಡಂಗಿಲ್ಲ ರೀ. ಲವ್ ಈಸ್ ಬ್ಲೈಂಡ್ ಅಂತ ಮೊದಲೇ ಯಾವ ಮನುಷ್ಯ ಹೇಳೋಣ ಗೊತ್ತಿಲ್ಲ. ಆ ಬ್ಲೈಂಡು ಅದು ಬ್ಲೈಂಡೇ ಮಾಡಿಬಿಡ್ತೈತೆ. ಅದು ಆ ಒಂದು ಹೆಣ್ಮಗಳು ಸಂಸಾರದಲ್ಲಿ ಎಡವಟ್ಟಾದಾಗ ಗೊತ್ತಿದ್ದಾರೆ ಹೆಣ್ಮಕ್ಳು ಟಕ್ಕತ್ತ ಸಾಮಾನ್ಯ ಭಾಳ ಸೌಮ್ಯ ಮನಸ್ಸದವರು ಟಕ್ಕತ್ತ ಆತ್ಮಹತ್ಯೆ ಹೋಗ್ತಾರೆ. ಅವಾಗ ಯಾರು ರಕ್ಷಣೆ ಮಾಡಿದ್ರೆ ಉಳಿತಾರೋ, ಇಲ್ಲಾಂದ್ರೆ ಹಾಳಾಗಿ ಹೋಗ್ಬಿಡ್ತಾರೆ ಅವರು. ಈ ಅಣ್ಣ ಅದೇ ಟೈಮ್ ಬರ್ತಾನು. ಅವ ಹೇಳ್ತಕ್ಕಂಥ ಒಂದು ಸಾಹಿತ್ಯ ನಿಮಗೆ ಎಷ್ಟರ ಮಟ್ಟಿಗೆ ಅದು ಉತ್ತರ ಕರ್ನಾಟಕದ ಮಾತು. ಸುಮಾರಾಗಿ ಬೆಂಗಳೂರಿನ ಜನ ನೀವು ಎಲ್ಲ ಸಾಹಿತ್ಯಗಳ ಪ್ರಕಾರಗಳ ಗೊತ್ತು ನಿಮಗೆ. ಉತ್ತರ ಕರ್ನಾಟಕದ ಸಾಹಿತ್ಯದ ಪ್ರಕಾರ ತಂಗಿ ಹೇಳ್ತಾನೆ ಅಣ್ಣ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಇಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಇಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಕೆಟ್ಟ ಕನಸಂತ ಎಲ್ಲ ಮರಿಬೇಕ, ನಿನಗೆ ಕಾದೈತಿ ಹೊಸದೊಂದು ಲೋಕ.
ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ನಾವು ಈ ಕಾಲದ ಹುಡುಗ್ಯಾರು ಅಂತ ಒದ್ದು ನಡೆದವ್ವ ಹಿರಿಯಾರ ಮಾತ. ಕಲ್ಲು ಮುಳ್ಳವ್ವ ಬಾಳ ಹಾದಿ ತುಂಬ, ಅದನ್ನು ಅರಿಲಾರ್ದ ತೋರಿಸಿದಿ ಜಂಬ. ಮೆಟ್ಟಿಕೊಂಡಿದ್ದ ಕಲಿಕಾಲ ದೆವ್ವ, ಮೆಟ್ಟಿಕೊಂಡಿದ್ದ ಕಲಿಕಾಲ ದೆವ್ವ. ಲವ್ವ ಒಗಸಿದ್ದ ತಲಿ ತುಂಬ ಬವ್ವ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಗಾಡ ಆದದ್ದ ತಿರುಗಿ. ಸಂಪ್ರದಾಯಸ್ಥ ಕುಲದಾಗ ಹುಟ್ಟಿ ಬೆಳೆದು ಬಿಟ್ಟವ್ವ ನೀ ಬೇಕಾ ಬಿಟ್ಟಿ. ಕುಲಹೀನರ ಹುಡುಗನ್ನ ಪ್ರೀತಿ ಮಾಡಿದೆಲ್ಲವ್ವ ಇಲ್ಲದ್ಯಾವ ಭೀತಿ. ಪ್ರೀತಿ ಕುರುಡಂತ ನೀಯಾದಿ ಕುರುಡಿ, ಪ್ರೀತಿ ಕುರುಡಂತ ನೀಯಾದಿ ಕುರುಡಿ. ಅವನ ಕಟ್ಟಿಕೊಂಡವಾಗ ಹೂವ ಓಡಿ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಗಾಡ ಆದದ್ದ ತಿರುಗಿ. ಕುಲದು ಹೊರಗಿಟ್ಟಿ ತವ್ವ ನನ್ನ ದೈವ, ಕರೆದು ಮಾತಾಡಲಿಲ್ಲವ್ವ ಯಾವ. ತುತ್ತು ಕೂಡಿಗೂ ಪಿರಿಯಾಗುವುದಾತ, ದಿವಸ ಕಳೆಯುವುದು ದುಸ್ತರಾಗೋತ. ಅವ್ವ ಹೊಟ್ಟಿ ಬ್ಯಾನಿ ಹಚ್ಚಿಕೊಂಡ ಸತ್ವ, ಅವ್ವ ಹೊಟ್ಟಿ ಬ್ಯಾನಿ ಹಚ್ಚಿಕೊಂಡ ಸತ್ವ. ಅಪಮಾನಸ್ಥ ಹಾಕೊಂಡವಲ್ಲ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಮಾಡಿಕೊಂಡೆವ್ವ ಬಾಳೆ ಮೂರ ಪಟ್ಟಿ, ನಿನ್ನ ಕಟ್ಟಿಕೊಂಡ ಹುಡುಗಲ್ಲ ಗಟ್ಟಿ. ನೀನೆ ಒಯ್ದದ್ದು ಕುತುಕೊಂಡು ತಿಂದ, ಎಲ್ಲ ಮುಗುದಿಂದ ಕೈ ಕೊಟ್ಟವಾದ. ನಿನ್ನ ಗರ್ವಕ್ಕ ಬಿತ್ತಂತ ಏಟ, ನಿನ್ನ ಗರ್ವಕ್ಕ ಬಿತ್ತಂತ ಏಟ. ಆತ್ಮಹತ್ಯಾಕ ನಡೆದೆಲ್ಲ ಒಂಟ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಮನಸ್ಸು ತಡಿಲಾರ್ದು ಬನ್ನಿ ಪತ್ತ ತೆಗೆದ, ನಿನ್ನ ನೋಡುವ ಛಲ ಹೊತ್ತು ಬಂದ. ಹಿತ್ತಲ ಭಾವಿ ನೀ ಜಿಗಿಯಾಗಿ ಇದ್ದಿ, ಓಡಿ ಬಂದಂತ ತಂಗಿ ನೀ ಉಳಿದಿ. ತಡ ಆಗಿದ್ರ ಸಾಯ್ತಿದ್ದೆಯವ್ವ, ತಡ ಆಗಿದ್ರ ಸಾಯ್ತಿದ್ದೆಯವ್ವ. ತಂಗಿ ನೀ ನನ್ನ ಜೀವದ ಜೀವ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಬಾಲ್ಯದಿಂದ ನೀ ಪಕ್ಕ ಗಂಡು ಬೀರಿ, ಆದ್ರೂ ಅಣ್ಣಗ ನೀ ಮುದ್ದು ಗೌರಿ. ತವರು ಮನಿಗೆ ಹಚ್ಚಿದರು ಮಸಿ ನೀನು, ಹಚ್ಚಿಕೊಂಡಿಲ್ಲ ಒಡ ಹುಟ್ಟಿದವನು. ಅನುರ ಜಗದಾಗ ಇಲ್ಲ ಯಾರಿಗ್ಯಾರ, ಅನುರ ಜಗದಾಗ ಇಲ್ಲ ಯಾರಿಗ್ಯಾರ. ಹೇಳತವರಿಗೆ ತಂಗಿ ಹಂಗ ಬಾರ, ನಡಿಯ ಅಣ್ಣಗ ತಂಗಲ್ಲ ಬಾರ, ನಡಿಯ ಅಣ್ಣಗ ತಂಗಲ್ಲ ಬಾರ. ಇಲ್ಲಿ ಏನಂತಂದ್ರೆ ಹಾಡುವವರಿಗೆ ಇವತ್ತು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವೇ ಏನು ಹಾಡ್ತೀರಿ ಅದು ಸ್ಪಷ್ಟತೆ ಇರಬೇಕು.